ರಾಜು ಕಾಗೆ ಸೇರಿದ ಎಲ್ಲರೂ ಕೂಡ ಸರ್ಕಾರದ್ದು ವಂದನೆ ಮಾಡ್ತಾರೆ ಡೆವಲಪ್ಮೆಂಟ್ ದರದಲ್ಲಿ. ನೋಡಿ, ಈಗಾಗಲೇ ಪಾಟೀಲ್ ರವರು ಮಾತಾಡಿದ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಸತಿಯ ವತಿಯಿಂದ ಆಗಿರ್ತಕ್ಕಂಥ ಹಗರಣ ನಮ್ಮ ಜಿಲ್ಲೆನಲ್ಲೂ ಕೂಡ ಆಗಿರ್ತಕ್ಕಂಥದ್ದು ನನಗೆ ಗಮನಕ್ಕೆ ಬಂದಿದೆ, ಕಂಡು ಕೂಡ ಬಂದಿದೆ. ಬಹುಶಃ ಇದರಲ್ಲಿ ನಿಜವಾಗಿ ಮೋಸ ಹೋಯ್ತಾ ಇರೋರು ಯಾರು ಅಂದರೆ ಬೆನಿಫಿಷಿಯರ್ಸ್. ಇವ್ರಿಗೆ ಬೆನಿಫಿಷಿಯರ್ಸ್ಗೆ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಸುಮಾರು 25ರಿಂದ 28 ಸಾವಿರ ಮನೆಗಳನ್ನು ಹೊಸದಾಗಿ ಕ್ರಿಯೇಷನ್ ಮಾಡಿರೋ ಮನೆಗಳಲ್ಲ ಅವು. ಹಿಂದೆ ಬಾಕಿ ಕೊಡಬೇಕಾದಂಥ ಮನೆಗಳನ್ನು ವಾಪಸ್ಸು ಆ ಕ್ಷೇತ್ರಗಳಿಗೆ ಕೊಡಬೇಕಾದನ್ನು ಬಿಟ್ಟು ಶಾಸಕರುಗಳಿಂದ ಲೆಟ್ರ್ ತರಿಸ್ಕೊಂಡು ಯಾರು ಶಾಸಕರು ಕೊಟ್ಟಿರ್ತಾರೆ ಆ ಶಾಸಕರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬಹುಶಃ ನಮ್ಮಲ್ಲಿ 50 ಪಂಚಾಯತ್ ಇದೆ, ಒಂದು 10ರಿಂದ 12 ಪಂಚಾಯತಿಗೆ ಮಾತ್ರ ಕೊಟ್ಟಿದ್ದಾರೆ. ಒಂದು ಮನೆಗೆ 10,000 ರೂಪಾಯಿ ಹಂಗೆ ಇಲ್ಲಿ ಸರ್ಕಾರದಲ್ಲಿ ಕಲೆಕ್ಷನ್ ಮಾಡಿರ್ತಕ್ಕಂಥದ್ದು. 10,000 ಆದಮೇಲೆ ಅಲ್ಲಿ 20,000ಕ್ಕೆ ಮಾಡ್ಕೊಳ್ತಕ್ಕಂಥದ್ದು. ಇದು ಆ ಬೆನಿಫಿಷರಿ ಏನು ಮಾಡ್ತಾನೆ ಅಂದರೆ 1,25,000 ಕೊಡ್ತಕ್ಕಂಥದ್ದಲ್ಲಿ 20,000 ಅಲ್ಲಿ ಕೊಟ್ಟರೆ ಹಣ ಬಿಡೋಣ 1 ಲಕ್ಷ ಉಳಿತದಲ್ಲ ಅಂತ ಹೇಳೋ ಪರಿಸ್ಥಿತಿನಲ್ಲಿ ಅಲ್ಲಿ ಆಗಿದೆ. ಈಗೇನಾಗಿದೆ ಅಂದರೆ ಈಗ ಕೊಡ್ತಕ್ಕಂಥ ಬೆನಿಫಿಷರೀಸ್ ಇದ್ದಾರಲ್ಲ, ಈ ಗ್ರಾಮ ಪಂಚಾಯತಿಗೆ ಯಾವುದೇ ಥರವಾದಂಥ ಲಿಸ್ಟ್ ಮಾಡೋಕ್ಕೆ ಅಧಿಕಾರ ಇಲ್ಲ. 16, 17ರಲ್ಲಿ ಏನು ಪಟ್ಟಿ ಇತ್ತು, ಯಾರ್ಯಾರಿಗೆ ಮನೆ ಇರೋದಿಲ್ಲ ಅಂತ ಹೇಳಿ ಹಿಂದೆ ಪಟ್ಟಿ ಮಾಡಿದ್ದು ಅವ್ರಿಗೆ ಮಾತ್ರ ಕೊಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅಲ್ಲೇ ಕೂಡ ಜಗಳ ಪ್ರಾರಂಭ ಆಗ್ತಕ್ಕಂಥದ್ದನ್ನು ನೀವು ನೋಡ್ತಾ ಇರಿ. ನಾನು ಮೊನ್ನೆ ಮುಖ್ಯಮಂತ್ರಿಗೆ ಮನವಿ ಮಾಡೋದಿಷ್ಟೇ, ಇದನ್ನು ಕೂಡಲೇ ಆ ಇಲಾಖೆಯನ್ನು ಸಂಪರ್ಕಿಸಿ ಆಗಿರ್ತಕ್ಕಂಥವನ್ನ ಅನ್ಯಾಯ ಸರಿಪಡಿಸಿ ಬೆನಿಫಿಷರಿಗೆ ಅನ್ಯಾಯ ಆಗಬಾರ್ದು. 16, 17 ಹಿಂದೆ ಏನು ಪಟ್ಟಿ ಮಾಡಿದ್ರು ಆ ಕಾನೂನು ಪ್ರಕಾರ ಆ ಬೆನಿಫಿಷರಿಯವರಿಗೆ ಕೊಡಬೇಕು ಅಂತ ಕೊಡ್ತದನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ವಸತಿ ಇಲಾಖೆನಲ್ಲೇ ನೆಟ್ವರ್ಕ್ ಅಲ್ಲ, ರಾಜ್ಯದ ಸರ್ಕಾರದಲ್ಲೇ ನೆಟ್ವರ್ಕ್ ಇದೆ. ಅದು ವಸತಿ ಇಲಾಖೆ ಒಂದು ಸರ್ಕಾರದ ಒಂದು ಭಾಗ ಅಷ್ಟೆ, ಎಲ್ಲದರಲ್ಲೂ ಇದು ನಡೀತಾನೆ. ನನಗೆ ಗೊತ್ತಿರೋಂಗೆ ಗೊತ್ತಿರ್ತದೆ, ಅವ್ರು ಗಮನಿಸಬೇಕು. ಮೊದಲಿದ್ದಂಥ ಸೀರಿಯಸ್ನೆಸ್ಸು ನಮ್ಮ ಮುಖ್ಯಮಂತ್ರಿಗಳಿಗೆ ಈಗ ಕಾಣ್ತಾ ಇಲ್ಲ. ಅವರು ಹಳೆ ಸಿದ್ದರಾಮಯ್ಯನವರಾಗಿ ಆಡಳಿತವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು ಆಗಲಿ ಅಂತಕ್ಕಂಥದ್ದನ್ನ ಆಶಿಸ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.